ನಾಯಕತ್ವ ನಾವು ಯಾವತ್ತೂ ಈ ದೇಶ ಕಂಡಿಲ್ಲ. ಆ ರೀತಿ ನೇರವಾಗಿ ಅಕೌಂಟ್ಗಳಿಗೆ ಖಜಾನೆ ಹಣವನ್ನು ಹಾಕಿ ತೊಗೊಂಡಿದ್ದೀವಿ ಅಂತಂದರೆ ನಿಮ್ಗೆ ಅದು ಗೊತ್ತಾಗಿದ್ದ ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು. ಆದರೆ ನಾವು ಮಾಡಿಲ್ಲ. 187 ಕೋಟಿ ಹೊಡೆದಿಲ್ಲ, ಬರೀ 97 ಕೋಟಿ ಅಷ್ಟೇನೆ. ಅಂದರೆ ಅದರ ಅರ್ಥ ಏನು? 97 ಕೋಟಿನೇ ನಾವು ತಗೊಂಡಿರೋದು ಅಂತಂದರೆ ಕಳ್ತನ ಅಲ್ವಾ ಅದು? ಮುಖ್ಯಮಂತ್ರಿಗಳು ಈ ರೀತಿ ಉತ್ತರ ಕೊಡ್ತಾರೆ ಅಂತಂದ್ರೆ ನಾನಂತೂ ಬಯಸಿರಲಿಲ್ಲ. ದಲಿತ ಸಮುದಾಯ ಅವರನ್ನು ಸಂಪೂರ್ಣವಾಗಿ ನಂಬಿಬಿಟ್ಟಿತ್ತು, ಸಿದ್ದರಾಮಯ್ಯನವ್ರನ್ನ ಮತ್ತು ಕಾಂಗ್ರೆಸ್ಸನ್ನು. ಅದರಿಂದಲೇ 136 ಸೀಟ್ ಬಂದಿದ್ದವರು. ಆದರೆ ನೀವು ಯಾವ ರೀತಿ ನಡ್ಕೊಂಡ್ರಿ? ಯಾವ ಜನಾಂಗಗಳು ನಿಮ್ಮನ್ನು ನಂಬಿದ್ರೋ ಅವರ ಚರ್ಮ ತೆಗೆದು ಚಪ್ಪಲಿ ಮಾಡಿ ಹಾಕ್ಕೊಂಡು ಓಡಾಡ್ತಿದ್ದೀರಲ್ಲ, ನೀವು ಸಂಭ್ರಮಿಸ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ನಾನು ಇವತ್ತು ಕೇಳ್ತೇನೆ, ನಿಮ್ಗೇನಾದರೂ ಸ್ವಲ್ಪ ಆತ್ಮಗೌರವ ಇದ್ದರೆ ತಕ್ಷಣ ರಾಜೀನಾಮೆ ಕೊಡಬೇಕು. ಕಪ್ಪು ಚುಕ್ಕೆನೇ ಇಲ್ಲ ನನಗೆ, ಕಪ್ಪು ಚುಕ್ಕೆನೇ ಇಲ್ಲ. ಬಿಜೆಪಿನವರು ಕಪ್ಪು ಚುಕ್ಕೆ ಅಂಟಿಸ್ಲಿಕ್ಕೆ ನೋಡ್ತಿದ್ದಾರೆ ಅಂತ ನೀವು ಹೇಳಿದಿರಿ. ಕಪ್ಪು ಚುಕ್ಕೆ ಇಲ್ವಾ? ಭ್ರಷ್ಟಾಚಾರದಲ್ಲಿ ಸಂಪೂರ್ಣ ಮುಳುಗಿ ಪೂರ್ತಿ ಕಾಗೆ ಥರ ಕಪ್ಪಾಗಿಬಿಟ್ಟಿದ್ದೀರಿ ನೀವು. ಕಪ್ಪು ಚುಕ್ಕೆ ತೋರಿಸಿ ಬಿಜೆಪಿನವರು ಅಂದರೆ ನಾವು ಎಲ್ಲಿಂದ ತೋರಿಸ್ಬೇಕಪ್ಪ? ಕಾಗೆ ಎಲ್ಲಾರಾದರೂ ಕಪ್ಪು ಚುಕ್ಕೆ ಹುಡುಕಿ ತೋರಿಸ್ಲಿಕ್ಕೆ ಸಾಧ್ಯ ಇದೆಯಾ? ಈಗ ಸಿದ್ದರಾಮಯ್ಯ ಕರಿ ಕಾಗೆ ಆಗಿದ್ದಾರೆ. ಕಪ್ಪು ಚುಕ್ಕೆ ತೋರ್ಸಕ್ಕಾಗದೇ ಇಲ್ಲ. ಈಗ ಅನ್ನಷ್ಟು ಭ್ರಷ್ಟಾಚಾರವನ್ನು ಮೈಗೂಡಿಸ್ಕೊಂಡಿದ್ದೀರಿ. ನೀವು ಮಾತ್ರ ಅಲ್ಲ, ಈಗ ಇವರೊಬ್ಬರು ಏನಾದರೂ ಜೈಲಿಗೆ ಹೋದರೆ ಒಂದೊಂದಾಗಿ ಶುರುವಾಗ್ತದೆ. ಹಲವರು ಬೇಲ್ ಮೇಲೆ ಇದ್ದಾರೆ, ಅವ್ರದ್ದು ಹೊರಗೆ ಬರ್ತದೆ. ಮಂತ್ರಿಗಳು ಈಗಾಗಲೇ 1 ಡಜನ್ ಮಂತ್ರಿಗಳ ಮೇಲೆ ಈಗಾಗಲೇ ಭ್ರಷ್ಟಾಚಾರದ ಆರೋಪಗಳಿವೆ. ಅವು ಒಂದೊಂದಾಗಿ ಹೊರಗಡೆ ಬರ್ತವೆ. ಆದ್ದರಿಂದ ಈ ಸರ್ಕಾರ ಜನಹಿತ ಬಯಸೋ ಸರ್ಕಾರ ಅಲ್ಲ, ಜನರ ಪರವಾಗಿ ಕೆಲಸ ಮಾಡೋ ಸರ್ಕಾರ ಅಲ್ಲ. ಯಾಕೆಂತಂದರೆ ಸಹಜ, ಪಾಪ ಅವ್ರಿಗೂ ಕಷ್ಟನೇ. ಇಡೀ ದೇಶದಲ್ಲಿ ಇರೋದೇ ಒಂದು ಸರ್ಕಾರ ಇದು. ಆ ಹಿಮಾಚಲ್ ಒಂದು ಬಿಟ್ಬಿಟ್ರೆ ಇದು ಪಂಜಾಬು ಇಲ್ಲ, ಇನ್ನೊಂದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಇಡೀ ದೇಶಕ್ಕೆ ಇನ್ನು ATM ಯಾರು ಆಗಬೇಕು? ಕರ್ನಾಟಕವೇ ಆಗಬೇಕಾಗಿತ್ತು. ಅದಕ್ಕೆ ನಾವು ಮೊದಲಿಗೆ ಹೇಳ್ತಿದ್ವಿ, ಕಾರಜೋಳ ಸಾಹೇಬರು ಎಲ್ಲರೂ ಭಾಷಣ ಮಾಡೋದು ಇದೇ ಮಾಡೋರು, ಹುಷಾರಾಗಿರಿ. ಈ ಕಾಂಗ್ರೆಸ್ ಏನಾದರೂ ಬಂದ್ಬಿಟ್ರೆ ಈ ದೇಶಕ್ಕೆ ATM ಮಾಡ್ಕೊಂಡ್ಬಿಡ್ತಾರೆ ಕಾಂಗ್ರೆಸ್ನವರು. ಇವತ್ತು ಅವ್ರು ಮಾಡ್ಕೊಂಡ್ರು. ನಾವೇನು ಮಾಡಬೇಕು? ಇಡೀ ವರ್ಷ ನೋಡಿ ನೀವು, ವರ್ಷ ಮುಗಿದೋಯ್ತು, 15 ತಿಂಗಳಾಗ್ತಾ ಇದೆ. ಒಂದೇ ಒಂದು ಟೇಪ್ ಕಟ್ ಮಾಡಿಲ್ಲ. ಟೇಪ್ಗೂ ರಜಾ, ಕತ್ರಿಗೂ ರಜಾ. ಒಂದು ಕತ್ರಿನೂ ಪ್ರಯೋಗಕ್ಕೆ ಬಂದಿಲ್ಲ, ಟೇಪೂ ವೇಸ್ಟ್ ಆಗೋಯ್ತು, ಏನೂ ಆಗಿಲ್ಲ. ನಮ್ಮ ಸರ್ಕಾರದವಾಗ ಎಲ್ಲಿ ನೋಡಿದ್ರು ಕಾರ್ಯಕ್ರಮಗಳು ಮಾಡಿ, ಉದ್ಘಾಟನೆಗಳು ಮಾಡ್ತಿದ್ವಿ. ಇವತ್ತು ಆ ಪ್ರಶ್ನೆ ಉದ್ಘಾಟನೆ ಅನ್ನೋದೇ ಮರ್ತೋಗ್ಬಿಟ್ಟದೆ ಎಲ್ರಿಗೂ. ಇಂಥ ಪರಿಸ್ಥಿತಿಗೆ ಈ ಸರ್ಕಾರ ಈ ಜನರನ್ನು ತಂದಿಟ್ಟಿದೆ. ಇಂಥ ಸರ್ಕಾರ ಬೇಕಾ ನಮಗೆ? ಇದು ಹೋಗಬೇಕು. ಈ ಸರ್ಕಾರ ಬೇರೆ ವ್ಯವಸ್ಥೆ ಬರಬೇಕು. ಆದ್ದರಿಂದ ನಾನು ತಮ್ಮ ಮೂಲಕ ಮನವಿ ಮಾಡ್ತೇನೆ, ದಯವಿಟ್ಟು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ, ಆಗ್ರಹ ಪಡಿಸ್ತೇನೆ. ಉಳಿದಂತೆ ನಿಮ್ಮ ಹೋರಾಟವನ್ನು ನೀವು ಕೋರ್ಟ್ಗಳಲ್ಲಿ ಮಾಡ್ಕೊಳ್ಳಿ, ನಮ್ಮದೇನೂ ಅಭ್ಯಂತರ ಇಲ್ಲ ಅಂತಕ್ಕಂಥ ಮಾತನ್ನು ನಿಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ.